ಸತೀಶ ಚಾ ತಗೋ. ಇದೇನು ಬೇ ಇವತ್ತು ನೀ ಚಾ ತಗೊಂಬಂದಿ. ದಿನ ಕಾವೇರಿ ತೊಗೊಂಬರ್ತಿದ್ಲು. ಕಾವೇರಿ ಇಲ್ಲಿ ಕಾಣವಳ. ದಿನ ನಾನು ಹಾಸ್ಪಿಟ್ಲಾಗ ಇದ್ದ ಬರೋರೊಳಗೆ ನನ್ನ ಬ್ಯಾಗ್ ಇಸ್ಕೊಂತಿದ್ಲು, ಚಾ ತಂದು ಕೊಡ್ತಿದ್ಲು. ಹೇಳಿ ಬೇ ಇವ ಕಾಣವಳಲ್ಲ. ಆಕೆಗೆ ತವ್ರ ಮನೆಗೆ ಹೋಗ್ಕಳಂತ. ತವ್ರ ಮನೆಗೆ ಹೋಗ್ಕಳಂತ ಯಾಕ? ಇನ್ನೇನು ಮಾಡ್ತಾಳ ಮತ್ತೇನು? ನೀನು ಚಂದಾಗಿ ಮಾತಾಡ್ಸಂಗಿಲ್ಲ ಹುಡುಗಿನ. ಒಂದಿನ ನೆಟ್ಟಗಿದ್ರೆ ಒಂದಿನ ಸೊಟ್ಟಗಿರ್ತಿಪ್ಪ. ಅದಕ್ಕೆ ಅತಿ ನಾನು ಪಂಚಮಿಗೆ ಊರಿಗೆ ಹೋಗ್ಬರ್ತೀನಿ ರೀ ಅಂತ ಅಂದ್ಲು. ಅವ್ರ ಅಮ್ಮ ಫೋನ್ ಹಚ್ಚಿದ್ಲು, ಪಂಚಮಿಗೆ ಊರಿಗೆ ಹೊಂಟಾಳ ಆಕಿ. ಅಲ್ಲಿ ಬೇ ಅಲ್ಲಿ ಹೋದ್ರೆ ಪಾಪ ಕಿರಿಕಿರಿ ಆಗುತ್ತೆ. ಅಲ್ಲಿ ಏನು ಮಾಡ್ತಾಳೆ ಹೋಗಿ? ಬೇಕಂದ್ರೆ ಅವ್ರ ಅಮ್ಮರನ್ನ ಇಲ್ಲಿ ಕರೆಸ್ಕೊಂಡ್ಬಿಡೋಣಂತ. ಅವ್ರ ಅತ್ತಿ ಸರಿ ಇಲ್ಲ, ಬೇಡ. ಹೆಂಡ್ತಿ ಅಂದ್ರೆ ಬರೀ ಅರಿವಿ ಕೊಡ್ಸೋದು, ತಿನ್ಸೋದು, ಮುನ್ಸೋದು ಆಕೆ ಕಷ್ಟ ಆಗುತ್ತೆ ಅಂತ ನೋಡೋದು ಅಷ್ಟ ಅಲ್ಲ, ಹೆಂಡ್ತಿ ಥರ ಇಟ್ಕೋಬೇಕು. ನಾ ಇವತ್ತು ಒಂದು ಮಾತು ಕೇಳ್ಬೇಕು ನಿನ್ನ. ಏನು ಹೇಳವ? ಆಕೆ ಶೀಲಾ ಮನೆ ಮುಂದೆ ಬಂದು ನಿನ್ನ ಬಗ್ಗೆ ಇಲ್ಲಿ ಸಲ್ಲದು ಮಾತಾಡ್ಯಾಳ. ಕಾವೇರಿ ಮುಂದೆ ಇದ್ದದ್ದು ಇಲ್ಲದ್ದು ಮಾತಾಡಿಬಿಟ್ಟಾಳ. ಆಕೆ ನಿನ್ನ ಬಗ್ಗೆ ಒಟ್ಟು ಇಲ್ಲಿ ಸಲ್ಲದು ಮಾತಾಡ್ಬಿಟ್ಟಾಳ. ಏನಂತ ಮಾತಾಡಿಲ್ಲ? ನಾನು ಆಕೆ ಮನೆಗೆ ಕಾವೇರಿನ ಕರ್ಕೊಂಡೋಗಿದ್ದೆ. ಆದ್ರೆ ಆಕೆ ಒಂದು ಮಾತು ಅಂದ್ಲು ನನ್ನ ಮುಂದೆ. ಅದನ್ನು ಕೇಳಿ ನಾನು ಶಾಕ್ ಆದ್ನಪ್ಪ. ಈ ವಿಚಾರ ನೀನು ಕೇಳಬೇಕು ಬಿಡಬೇಕು ಅಂತೇಳಿ ತುಂಬ ಯೋಚನೆ ಮಾಡಿದ್ದೆ. ಆದ್ರೆ ನೋಡಪ್ಪ, ಕಾವೇರಿ ಅತ್ಕೊಂತ ಕುಂತಾಳ. ಆಕೆಗೆ ಭಾಳ ದುಃಖ ಆಗ್ಬಿಟ್ಟತಿ ಆ ವಿಷಯ ಕೇಳಿ. ಅವ್ವ ಆಕೆ ಅಂಥದ್ದು ಏನು ಹೇಳಿದ್ಲು? ನಿನಗೆ ಮಕ್ಕಳಾಗಂಗಿಲ್ಲ ಅಂತ, ಮಕ್ಕಳನ್ನ ಕೊಡೋ ಶಕ್ತಿ ನಿನ್ನ ಹತ್ರ ಇಲ್ಲಂತ ಅಂತೇಳಿ ನನ್ನ ಮುಂದೆ ಹೇಳಿದ್ಲು. ಅದಕ್ಕೆ ನಾ ಕಪಾಳ ಗೆಡ್ಡಿ ತಿರುಗಿ ಕೊಟ್ಟು ಬಂದೆ. ಆ ವಿಷಯ ಕೇಳಿ ಕಾವೇರಿಗೆ ಭಾಳ ದುಃಖ ಆಗ್ಬಿಟ್ಟತಿ. ಯಾವ ಹೆಣ್ಮಕ್ಳಿಗೆ ಆದರೂ ತ್ರಾಸ ಅಲ್ಲನಪ್ಪ. ಅಲ್ಲಪ್ಪ, ಪ್ರತಿಯೊಂದು ಹೆಣ್ಮಕ್ಳು ತಾಯಿ ಆಗ್ಬೇಕು ಅಂತ ಎಷ್ಟು ಆಸೆ ಇರುತ್ತೆ. ನನ್ನದೇ ಆದಂಥ ವಂಶದ ಕುಡಿನ ಎತ್ತಿ ಆಡಿಸ್ಬೇಕು ಅನ್ನೋದು ಆಸೆ ಇರಂಗಿಲ್ಲನ. ಹಂಗೆ ಕಾವೇರಿಗೆ ಐತಿ, ನೆಲಕ್ಕೆ ಕುಸಿದು ಕುಂತು ಬಿಟ್ಲಪ್ಪ ಆಕಿ. ಹಂಗೇನಿಲ್ಲವ ಅಂತಂದರೆ, ಇಲ್ರಿ ನನ್ನ ಮನಸ್ಸು ಸರಿ ಇಲ್ರಿ ಅಂತೇಳಿ ಈಗ ಊರಿಗೆ ಹೊಂಟು ತಯಾರಾಗ್ಯಾಳ ನೋಡು. ಅವ್ರ ಅಮ್ಮನೂ ಮತ್ತು ಹಬ್ಬಕ್ಕೆ ಕರೆದ್ಲು. ಹೊಕ್ಕಿನ ಅನ್ನಕತ್ತಳ. ಮತ್ತು ಕತೆ ಅಂದ ನೋಡಪ್ಪ ನನ್ನ ಬಗ್ಗೆ. ಶೀಲಾ ಹಂಗತಿ ಅಂದ್ಲ? ಆಕೆಗೆ ಯಾರು ಹೇಳಿದ್ರಂತ? ಅಯ್ಯೋ, ನಾ ಜಗ್ಗ ಕೇಳಿದ್ನಪ್ಪ. ಆಕೆ ಏನು ಬಾಯಿನ ಬಿಡಲಿಲ್ಲ. ನನ್ನ ಜೀವನ ಹಾಳಾಕಿತ್ತು, ನಾ ಉಳ್ಕೊಂಡೆ ನಾನು ಅಂತೇಳಿ ಹಿಂಗೆಲ್ಲ ಮಾತಾಡಿದ್ಲು. ಸತೀಶ, ಯಾರೋ ನಿನ್ನ ಜೀವನದಾಗ ಆಟ ಆಡಕತ್ತಾರಪ್ಪ, ಅದು ನಮಗೆ ಗೊತ್ತಾಗವಲ್ದು. ಇಲ್ಲ ಹೋಗ್ತೀನಿ. ಆಕೆ ಹೆಂಗಂದ್ಲು ನನ್ನ ಬಗ್ಗೆ? ಹೆಂಗಂದ್ಲಕಿ? ಅಮ್ಮ ಯಾರು ಹೇಳಿದ್ರಂತ ಕೇಳ್ತೀನಿ. ಆಕಿನ ಹೆಂಗ ನನ್ನ ಬಗ್ಗೆ ಅಂತ ಮಾತಾಡ್ತಾಳಕಿ? ಏನಂತ ಗೊತ್ತಿಲ್ಲ, ಆಕಿಗೂ ಇದನ್ನೇ ಹೇಳಿದ್ರಂತ. ಅದಕ್ಕೆ ಆಕಿ ಮದ್ವೆ ಆಗ್ಲಿಲ್ಲಂತ. ಅದು ಆಕಿಗೆ ಸತ್ಯ ಗೊತ್ತಾತಂತ. ಅದಕ್ಕೆ ನಿನ್ನ ಮದುವೆ ಆಗಲಿಲ್ಲ ಅಂತ ಅಂದ್ಲು. ಕಾವೇರಿಗೂ ಹೇಳಿಂದ ಆಕಿ ಕಾವೇರಿಗೆ ಮತ್ತೆ ಯಾರಿಗಾದ್ರೂ ತ್ರಾಸ ಆಗದ ಮತ್ತೆ ತ್ರಾಸ ಮಾಡ್ಕೊಂಡ್ಲ. ನನಗನ್ಸ್ತತಿ ಬೇಕಂತ ಯಾರೋ ನಿನ್ನ ಜೀವನದಾಗ ಆಟ ಆಡಕತ್ತಾರ. ನನಗೆ ಹಂಗತಿ ಅಂದ್ಲ? ಬಿಡಂಗಿಲ್ಲಕಿನ. ಇವತ್ತಾಕಿ ಮನೆಗೆ ಹೋಗ್ತೀನಿ. ಯಾರು ಹೇಳಿದ್ರು ಕೇಳ್ಕೊಂಡು ಬರ್ತೀನಿ ನಾನು. ಅಷ್ಟ ಮಾಡು. ಈ ಕಾವೇರಿ ಹೊಂಟ ತಯಾರಾಗ್ಯಾಳ. ಪಾಪ ಆಕಿ ಮನ್ಸಿಗೆ ಎಷ್ಟು ನೋವಾಗಿರಕ್ಕಿಲ್ಲ. ಆದ್ರೆ ಬೇರೆ ನಾಕಿನ್ನ ಚಂದ ಮಾತಾಡ್ತಿದ್ದಿಲ್ಲ. ಪಾಪ ಆಕಿ ಏನು ಅನ್ಕೊಂಡಿರಕ್ಕಿಲ್ಲ ನನ್ನ ಬಗ್ಗೆ. ನನಗೂ ಅದ ಅನ್ಸೈತಪ್ಪ. ಹೆಂಗಿದು? ಅಲ್ಲ, ನೀನು ಡಾಕ್ಟ್ರ್ ಅಲ್ಲ, ನಿನ್ನ ಪ್ರಕೃತಿ ಬಗ್ಗೆ ನಿನಗೆ ಗೊತ್ತಿರಂಗಿಲ್ಲನ? ನೀ ಹೇಳಿಂದ ಅರ್ಥ ಆಗತತಿ. ಯಾರೋ ನನ್ನ ಜೀವನದಾಗ ಆಟ ಆಡಕತ್ತಾರ, ಬೇಕಂತನ ಇಷ್ಟೆಲ್ಲ ಮಾಡಕತ್ತಾರ. ಆ ಶೀಲಾನ್ ಕೇಳಿದಂದ್ರೆ ಆಕೆ ಅಂಕರು ಹೇಳಂಗಿಲ್ಲ ಅಂತ ಅನಿಸ್ತತಿ. ಇದಕ್ಕೆ ಒಂದ ಪರಿಹಾರ ಇರೋದು. ವರ್ಷ ತುಂಬುದ್ರೊಳಗೆ ಕಾವೇರಿಗೆ ಮಗು ಆಗ್ಬೇಕು. ಅವಾಗ ಅಂದರ ಬಾಯಾಗ ಇಟ್ಟಂಗ ಆಕೈತಿ. ನೀನು ನಿನ್ನ ಮನಸ್ಥಿತಿ ಚೇಂಜ್ ಮಾಡ್ಕೊ, ನೀನು ಬದ್ಲಾಗ. ಆಯ್ತವ್ವ, ಅಷ್ಟೇ ಮಾಡ್ತೀನಿ. ಕಾವೇರಿನ ಕಳಿಸ್ಬೇಡ ನೀನು. ಕಾವೇರಿ ಇಲ್ಲೇ ಇರಲಿ. ಅವ್ವ, ಇವತ್ತ ನಾನು ಕಾವೇರಿನ ಕರ್ಕೊಂಡು ಹನುಮನಕ್ಕೆ ಹೋಗ್ತೀನಿ. ಈ ವಿಚಾರ ಯಾರಿಗೂ ಹೇಳ್ಬೇಡ. ಇದು ಇಲ್ಲಿ ಏನೋ ಒಂದು ಸಮಸ್ಯೆ ಐತಿ. ಈ ವಿಚಾರ ಯಾರಿಗೂ ಹೇಳ್ಬೇಡ ನೀನು. ಕಾವೇರಿಗೂ ಅರ್ಥ ಆಗೋಂಗ ತಿಳಿಸಿ ಹೇಳು. ಸರಿ ಆಯ್ತವ. ಯಾಕ ಏನೋ ಮಾತಾಡೋದೈತಂದಿ? ಏನವ? ನನ್ನ ಗಂಡನ ಮನೆ ಕಡೆದಾರು ಎಲ್ಲಾರು ಕೇಳಾಕತ್ತಾರ. ನಿನ್ ತವ್ರ ಮನೆಯಾರು ಏನ್ ಮಾಡಿದ್ರು, ಮನಿ ಒಪ್ಲಿಂಗಿಗೆ ಏನ್ ತಂದಾರ ಅಂತ ಕೇಳಾಕತ್ತಾರ. ನಿನಗ ನಿನ್ ಮಗ ಬಟ್ಟಿ ತಂದಿನಲ್ವಾ? ಇನ್ನು ಏನ್ ತರ್ಬೇಕ? ಅಯ್ಯೋ, ಅರ್ಬಿ ತಂದಿದ್ದು ಯಾರು ಕೇಳ್ತಾರ? ನಾವು ತಂದಿಲ್ಲ ನಾ ಅರ್ಬಿ ಅಂತಾರ. ನನಗೂ ನನ್ನ ತವ್ರ ಮನೆ ದೊಡ್ಡಸ್ತನ ಬೇಡ ತಮ್ಮ. ಮತ್ತು ನಮ್ಮ ಅಪ್ಪಗ ಏನು ತಿಳಿ ತುಂಬಕತ್ಲೇನಿಕಿ. ಅದಕ್ಕೆ ಮತ್ತು ನೀನು ಏನಾರ ಮಾಡಬೇಕಪ್ಪ. ಬಂಗಾರ ಬೆಳ್ಳಿ ತರಬೇಕು ನೀನು. ಯಾಕ ಎಲ್ಲಿದ್ದ ತರ್ಲಿವಾ ನಾನು? ಈಗ ಸದ್ಯಕ್ಕೆ ನನ್ನ ಹತ್ರ ರೊಕ್ಕನೂ ಇಲ್ಲ. ಅವನ್ನ ನಿನಗ ಕೊಟ್ಟಿನಿ. ಮತ್ತೆ ಹೇಳ್ಬೇಕವಾ ನೀನು? ಇಲ್ಲ ಮನೆ ಕಟ್ಸಕ ನನ್ನ ತಮ್ಮ ಒಂದ್ 2-3 ಲಕ್ಷ ರೂಪಾಯಿ ಸಹಾಯ ಮಾಡೇನ ಅಂತ ಹೇಳ್ಬೇಕವಾ? ಅದನ್ನ ನಂತಾರ ಅಂತಮ್ಮ ಅವರು. ಅಯ್ಯ, ತವ್ರ ಮನೆ ಮುಚ್ಕೊಳಕ್ ಹಂಗತಿ ಮಾತಾಡ್ತಾಳ ಅಂತಾರ ನೋಡಪ್ಪ. ಈಗ ನನ್ನ ಮಾನ ಮರ್ಯಾದೆ ಪ್ರಶ್ನೆ ಐತಿ ತಮ್ಮ. ಏನಾರ ತಂದು ಕೊಡಬೇಕು ನೀನು. ಯಾಕ ನನ್ನ ಕೈ ಯಾರು ರೊಕ್ಕನೇ ಇಲ್ಬಿ? ಅಲ್ಲ ತಮ್ಮ, ಕೈಯಾಗ ಇದೊಂದು ಸುತ್ತುಂಗ್ರ ಐತಲ್ಲ, ಇದನ್ನ ನೀನು ನಡೆಯಾಕ ಇಡಿಸ್ಬಿಡು. ಸುತ್ತುಂಗ್ರ ತಂದಾನ ಅಂತ ಹೇಳ್ಬಿಡ್ತೀನಿ ಅಂತ. ವಾರೆ ವಾ, ತಾಯಿ ಮಗ ಬೇಸದಾರ ತಗೋ. ಪಾಪ ನಮ್ಮ ಅಪ್ಪನ ಕೈಯಾಗಿಂದ ಉಂಗ್ರನು ಬಿಡವಳಿಕೆ ಅತ್ತಿ. ಈಗಿನ ಬುದ್ಧಿನ ಕಲ್ತಾನ ನಮ್ಮ ಮಾವ. ಇದ ಯಾಕ ಇದು ನನ್ನ ಮಗಳು ನನಗೆ ಪ್ರೀತಿಯಿಂದ ಕೊಡ್ಸಿದ್ವಿ. ಹೇಳ ಇದನ್ನ ಯಾರಿಗೂ ಕೊಡ್ಬೇಡಿಯಪ್ಪ ನೀನು ಅಂತೇಳಿ. ಅಂತ ಬಿಡಾಕಿ. ಅವ್ ಮಾಡ್ಬಿಡು, ಮಾತು ಕೇಳಾಕಾಗತ್ತನ? ಇಲ್ಲಪ್ಪ, ನೀ ಹಂಗಾರ ಮಾಡಿ ನೀನು ಅಳಿಯಾಗಿ ಇದನ್ನ ಉಂಗ್ರ ಇಡಿಸು. ನನ್ನ ಮಾನ ಮರ್ಯಾದೆ ಉಳಿಸೋ ಮಂದಿ ಏನು ಅನ್ನಕಿಲ್ಲ. ನನ್ನ ಗಂಡನ ಮನೆ ಕಡೆದವ್ರ ಅಯ್ಯೋ ತೀರ ಹೆಣ್ಣು ಕೊಟ್ಟಾರ, ತೀರ ಏನು ಮಾಡಲಿಲ್ಲ ಅನ್ನಂಗಿಲ್ಲನ? ಎತ್ತಿ ಎಲ್ಲಿಕ್ಕೆ ಕೇಳಿಸ್ಕೊಂಡ್ಲೇನ? ಎಲ್ಲಿ ಇವ್ರಪ್ಪಗ ಕೊಡಬೇಡ ಅಂತ ಹೇಳ್ತಾ ಇನ್ನ.
ಅಪ್ಪ ಮತ್ತು ಅತ್ತಿ ಇಷ್ಟು ಹೇಳಕತ್ತಾಳ ಮತ್ತು ನಮ್ದು ಮರ್ಯಾದೆ ಪ್ರಶ್ನೆ ಆ, ಆಯ್ತಾ ಮತ್ತು ನಾ ಮುಂದೆ ನಿನಗೆ ಇನ್ನೊಂದು ಉಂಗ್ರ ಮಾಡಿಸ್ಕೊಡ್ತೀನಂತ ಅದನ್ನ ನೀನು ಉಂಗ್ರ ತೆಗೆದು ಮಾವನ ಕೈ ಹಾಕು. ಯವ್ವ ಎಷ್ಟು ತಿಳುವಳಿಕಿದ್ದಕ್ಕಿದೀವ ಯವ್ವ ಚಲೋ ಆತೇವ ಯವ್ವ. ಅಲ್ಲನ ನಿಮ್ಮ ಅಪ್ಪ ಕೊಡಾಕ ನಾ ಯಾಕೆ ಅನ್ನಕತ್ತಿದ್ನ ನನ್ನ ಸೊಸಿ ಮುದ್ದ ಚಲೋ ಆತೇವ ಯವ್ವ. ನನ್ನ ಗಂಡನ ಮನೆಯಾರ ಮುಂದೆ ನನ್ನ ಮರ್ಯಾದೆ ಉಳಿತು. ಆದ್ರೆ ಐತಿ ನಮ್ಮಪ್ಪ ಎಲ್ಲಾರ ಇದ್ರಿಗಿನು ನಿನ್ನ ಮಗಗೆ ಬಂಗಾರ ಕೊಡ್ತಾನ, ಹಂಗೆ ಕೊಡಂಗಿಲ್ಲ. ನಾನು ಅನ್ನ ಅಂತೀನಿ ಲೇವ, ನಾ ಏನು ಕದ್ದ ಮುಚ್ಚ ಹಾಕಂದಿಲ್ಲ. ಎಲ್ಲ ಮಂದಿ ಮಕ್ಕಳನ್ನ ಕೂಡಿಸಿ ಅವ್ರ ಇದ್ರಿಗಿನ್ನ ಕುಂದ್ರಿಸಿ ಹಾಕ್ರಿ. ಆಯ್ತಾಳೈತಿ, ಅಷ್ಟೇ ಮಾಡು. ಎಲ್ಲಾರನ್ನೂ ಕೂಡ್ಸು, ಈ ಸದ್ಯಕ್ಕೆ ನಮ್ಮಪ್ಪ ಬರ್ತಾನಂತ. ಎಲ್ಲಾರನ್ನೂ ಮಂದಿ ಮಕ್ಕಳನ್ನ ಕೂಡ್ಸು. ಆಟ ಮಾಡ್ತೀನಿವ. ಇವ ಏನು ಚೆನ್ನಾಗಿದೀವ ನನ್ನ ಸಸಿ ಮುದ್ದ. ಹಾಕಪಕ್ಕಿ ಕಂಪ್ನಿ ನೀನು ನಿನ್ನ ಮಗ ಲಗುನ ಬಂದ್ಬಿಡ್ರಿ. ರಾಣಿ ಮತ್ತೆ ಈ ಉಂಗ್ರ ಯಾರಿಗೂ ಕೊಡ್ಬೇಡಪ್ಪ ಅಂತಂದು ಈಗ ನೋಡಿದ್ರ ಮತ್ತೆ ನಾ ಮಾಡಿಸ್ಕೊಡ್ತೇನೆ ಬಿಡು. ಮತ್ತು ಮಾಮಗೂ ಅದು ಮತ್ತು ಅತಿ ಇಷ್ಟೆಲ್ಲ ಗೋಗರೆ ಯಾಕತ್ತಿದ್ಲ, ಹೌದಿಲ್ಲ? ಬಾಯಪ್ಪ ಉಂಗ್ರ ಹಾಕೊಂಡು ಮಾವಾಗ ಆಯ್ತು ತಗೋರ್ಬಾ. ಅವನ್ನ ಕರ್ಕೊಂಬ. ನಾನು ತಮ್ಮನ ಕರ್ಕೊಂಬರ್ತೀನಿ. ಸರಿ ಆಯ್ತು ತಗೋರ್ಬಾ. ಐತಿ ಮಾರಿ ಹಬ್ಬ. ಎಲ್ಲರೂ ಕುಂತ್ಕೊಂಡಾಗ ಒಂದು ಹಲ್ಕಟ್ ಗಿರಿ ತೆಗಿತೀನಿ. ಚಂದಾಗಿ ಶೂಟ್ ಮಾಡ್ಕೊಂಡಿಲ್ಲ ಅದನ್ನ. ಭಾರಿ ಬಂದೈತಿ ಅಕ್ಕ. ಅದನ್ನ ಎಲ್ಲ ಎಡಿಟಿಂಗ್ ಮಾಡಿ ನಾಣ, ನೀನು ವರಿ ಮಾಡ್ಕೋಬೇಡ. ಅವ್ರಿಬ್ಬರ ಮ್ಯಾಗನ ಅದೆಲ್ಲ ಸೈಡ್ ತೆಗೆದು ಅವ್ರಿಬ್ಬರನ್ನ ಜೂಮ್ ಮಾಡಿ ಕಾಣುವಂಗೆ ಮಾಡೀನಿ. ಒಳ್ಳೆ ಕೆಲಸ ಮಾಡಿ. ಅದನ್ನು ಇವನು ಮಾವ ಲಪಟ್ ಲಪಂಗದ ತಗೋ. ನಿನ್ನ ಜೀವನಾನ ಹಾಳು ಮಾಡ್ಬೇಕಂದಿದ್ ನೋಡ್ಯಾಕೆ ಇವ. ಇವ ಭಾರಿ ಲೋಪರ್ ಅದನ. ಇವತ್ತು ಇವನು ಬಣ್ಣ ಬಯಲು ಮಾಡಾನಕ್ಕ. ಹೌದು, ಬಣ್ಣ ಬಯಲು ಮಾಡಬೇಕು. ಇಲ್ಲಾಂದ್ರೆ ಇವ್ನ ಲಗ್ನ ಅಂದ್ರೆ ಮುಗಿದು ಹೋತು. ಒಬ್ಬಕಿಗೆ ಕೈ ಕೊಟ್ಟಾನ, ಮುಂದೂ ನನಗೆ ಕೈ ಕೊಡಂಗಿಲ್ಲ ಅಂತ ಹೇಳಿ ಏನು ಗ್ಯಾರಂಟಿ? ಅಪ್ಪ ಪ್ರೂಫ್ ಕೇಳ್ತಾನ. ಈಗ ಅವ್ರು ಮಾತಾಡಿದ್ದ ತೋರಿಸ್ಬಿಡ್ತೀನಿಲ್ಲ, ಅದು ಹೆಂಗಿರ್ತೈತಿ ಮಂದ್ಯಾಗ ತೆಗೆದು ತೋರಿಸ್ತೀನಿ. ಹಂಗೆ ಹಿಂಗೆ ಅಲ್ಲ ಯಾಕ ಹಿಂಗೆ ಮಾಡುನು. ಹೆಂಗಾದ್ರೂ ಮಾವ ಇಲ್ಲೇ ದೊಡ್ಡ ಟಿ ವಿ ಹಾಕ್ಸ್ಯಾನ. ಇಲ್ಲೇ ಹಾಕಿಬಿಡ್ಲೇನ? ಆಟ ಮಾಡು. ಇದೇ ಟಿವಿನ ಅಲ್ಲಿ ತೊಗೊಂಡು ಹೋಗಿದ್ನ. ಯಾಕಂದ್ರೆ ಇಲ್ಲೇ ಜಾಗ ಸ್ವಲ್ಪ ಐತಿ, ಅಲ್ಲೆಲ್ಲರೂ ಈಗ ಆಯರ್ ಮಾಡಕತ್ತಾರ. ಅಲ್ಲೇ ತೊಗೊಂಡು ಹೋಗಿ ಅದನ್ನ ಫಿಕ್ಸ್ ಮಾಡು. ಸರಿ ಆಯ್ತಾಳಕ್ಕ. ತಾಯಿ ಪ್ರೀತಿನೂ ಕಾಣಲಿಲ್ಲ. ಭಗವಂತ ಏನು ನನ್ನ ಜೀವನದಾಗ ಒಳ್ಳೇದು ಮಾಡಿದ್ನಪ್ಪ ಅನ್ನೋ ಹೊತ್ತಿಗೆ ಗಂಡನ ಪ್ರೀತಿನೂ ಸಿಗ್ಲಿಲ್ಲ ನನಗೆ. ನಾನು ಏನು ಪಾಪ ಮಾಡಿದ್ದೀನಪ್ಪ ದೇವ್ರೆ, ಯಾಕರ ನನಗೆ ಇಷ್ಟೊಂದು ಕಷ್ಟ ಕೊಡ್ತಿ? ಮುಂದೆ ಹೆಂಗೆ ನನ್ನ ಜೀವನ? ನನಗೂ ಮಕ್ಕಳಾಗಬೇಕು, ಮಕ್ಕಳನ್ನ ಎತ್ತಿ ಮುದ್ದಾಡಿಸ್ಬೇಕು ಅನ್ನೋ ಆಸೆ ಇತ್ತು. ಹಿಂದಿಲ್ಲ ನಾಳೆ ಇವ್ರು ಬದ್ಲಾಕಾರ, ನನಗೂ ಒಂದು ಮಗು ಆಗುತ್ತೆ, ನಂದೇ ಆದ ಒಂದು ಪುಟ್ಟ ಲೋಕದಾಗ ನಾನು ಇರ್ಬೋದು ಅಂತೇಳಿ ಅಂತ ಅನ್ಕೊಂಡೆ. ನಾನಂಕರೂ ತಾಯಿ ಪ್ರೀತಿ ಕಾಣಲಿಲ್ಲ. ನಾನು ಹುಟ್ಟೋ ಮಗಗ ನನ್ನ ಪ್ರೀತಿ ಗಾಂಗ ಪ್ರೀತಿ ಕೊಡ್ಬೇಕಂತ ಆಸೆ ಇತ್ತು. ಆದ್ರೆ ಪಾಪ ಕಾವೇರಿ ಮಕ್ಕ ನೋಡೋಕ್ಕಾಗವಲ್ದು. ತುಂಬ ಮುಗ್ಧ ಹುಡುಗಿ. ನಾನು ಈಕೆಗೆ ಅನ್ಯಾಯ ಮಾಡಕತ್ತೀನಿ. ನಾ ಈಕೆಗೆ ನ್ಯಾಯ ಒದಗಿಸ್ಕೊಡ್ಲೇಬೇಕು. ಇವತ್ತ ಈಕಿನ ಕರ್ಕೊಂಡು ಹನುಮನಿಗೆ ಹೋಗ್ತೀನಿ. ಪಾಪ ಅನ್ಸುತ್ತೆ ಈಕಿನ ನೋಡಿದ್ರೆ. ಕಾವೇರಿ ಕೂಡ ನಾ ಮಾತಾಡಲೇಬೇಕು. ಕಾವೇರಿ ಹೇಳ್ರಿ ಹುಡುಕೊಂಟಿ ಅಂತ. ಪಂಚಮಿ ಹಬ್ಬ ಐತಿ, ಅದಕ್ಕೆ ಅಮ್ಮ ಫೋನ್ ಹಚ್ಚಿದ್ರು ಬಾ ಅಂತಂದ್ರೆ ಅದಕ್ಕೆ ಹೊಂಟೇನ್ರಿ. ನೀ ಪಂಚಮಿ ಹಬ್ಬಕ್ಕೂ ಏನು ಹೋಗೋದು ಬೇಕಾಗಿಲ್ಲ. ಇಲ್ಲೇ ಇಬ್ರು ಪಂಚಮಿ ಹಬ್ಬ ಮಾಡೋಣಂತ. ಯಾಕೋ ನನ್ನ ಮನಸ್ಸು ಸರಿ ಇಲ್ಲ, ನಾನು ಹೋಗಿ ಬರ್ತೀನಿ ಒಂದು 8 ದಿನ. ಕಾವೇರಿ ನಿನ್ನ ಸಂಕಟ ಏನಂತ ನನಗೆ ಅರ್ಥ ಆಯ್ತು. ಇಷ್ಟು ದಿನ ನಾನು ನಿನ್ನ ದೂರ ಇಟ್ಟಿದ್ದಕ್ಕೆ ದಯವಿಟ್ಟು ಕ್ಷಮಿಸು. ಯಾವತ್ತೂ ಹಂಗತಿ ಆಗಂಗಿಲ್ಲ. ನೋಡು, ಆ ಶೀಲಾ ಹೇಳಿದ್ದೆ ಎಲ್ಲ ಸುಳ್ಳು. ನಾನು ಡಾಕ್ಟರ್ ಇದ್ದೀನಿ, ನನ್ನ ಬಗ್ಗೆ ನನಗೆ ಗೊತ್ತಿರಂಗಿಲ್ಲನ. ಅವಳು ಎದಕ್ಕೆ ಬಿಟ್ಟು ಹೋದ್ಲು ಆ ದೇವರಿಗೆ ಗೊತ್ತಾಕಿ. ಸತ್ಯ ಹೇಳ್ತಾ ಇದ್ದಾಳ ಸುಳ್ಳು ಹೇಳ್ತಾ ಇದ್ದಾಳ ನನಗೆ ಗೊತ್ತಿಲ್ಲ. ನನಗೆ ಆ ಥರ ಸಮಸ್ಯೆ ಏನಿಲ್ಲ. ಅದನ್ನು ಅರ್ಥ ಮಾಡ್ಕೊ. ಇವತ್ತಿಂದ ಕಾಯ ವಾಚ ಮನಸ ನಾನು ನಿನ್ನ ಸಂಪೂರ್ಣವಾಗಿ ಅಂತ ಒಪ್ಕೋತಾ ಇದ್ದೀನಿ. ನನಗೆ ನೀನು, ನಿನಗೆ ನಾನು. ನನಗೆ ಮಗು ಆಗಂಗಿಲ್ಲ ಅಂತ ಹೇಳಲ್ಲ ಅವ್ರ ಇದ್ರಿಗಿನ ನನಗೂ ಮಕ್ಕಳಕ್ಕವಂತೆ ತೋರಿಸ್ತೀನಿ. ಇವತ್ತ ನಿಮ್ಮನಿಗೆ ಹೋಗೋಣ ನಡಿ. ನಿಜವಾಗ್ಲೂ ನಿಮ್ಗೇನು ತೊಂದರೆ ಇಲ್ಲ? ನಿಜವಾಗ್ಲೂ ನನಗೆ ಆ ಥರ ಏನೂ ತೊಂದರೆ ಇಲ್ಲ. ನಾನು ಏನೋ ಒಂದು ಮನಸ್ಸಿನಾಗ ಇಟ್ಕೊಂಡು ನೀನು ದೂರ ಇಟ್ಟಿದ್ದೆ, ನನಗೆ ಕ್ಷಮಿಸ್ಬಿಡು. ಇವತ್ತಿಂದ ಹೊಸ ಬದುಕು ಶುರು ಮಾಡೋಣ ನಾನು ನೀನು. ಎಲ್ಲರ ಹನುಮನ್ಗೆ ಹೋಗೋಣ ನಡಿ. ಇವತ್ತ ಹೋಗೋದು. ಇನ್ಯಾವತ್ತೂ ಕಣ್ಣೀರು ಹಾಕಬಾರ್ದು. ನೀ ನನ್ನ ನಂಬ್ತಿ ಹೋದಿಲ್ಲ, ನನ್ನ ಮಾತು ನಂಬ್ತಿ ಹೋದಿಲ್ಲ. ನಂಬ್ತೀನಿ. ನೀ ಯಾವತ್ತೂ ಹೊಳಬಾರ್ದು. ನೀನು ಯಾವತ್ತೂ ನಿನಗೆ ಕಷ್ಟ ಅನ್ನೋದು ಬರಬಾರ್ದು. ಇನ್ಮೇಗಿದ್ದ ಇಬ್ರು ಚಂದಾಗಿರೋಣ. ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡ. ಇನ್ನೊಂದು ವರ್ಷ ತುಂಬಿದ್ರೊಳಗೆ ನಮ್ಗೊಂದು ಮಗು ಆಗುತ್ತೆ. ಯಾವತ್ತೂ ನಾನು ನಿನ್ನ ಕಣ್ಣ ನೀರು ಹಾಕ್ಸಂಗಿಲ್ಲ. ನೀ ಯಾವತ್ತೂ ಹಿಂಗೆ ಇರಬೇಡ. ಸಾರಿ, ನಾ ಇಷ್ಟು ದಿನ ನಿನ್ನ ಕಣ್ಣ ನೀರು ಹಾಕ್ಸಿದ್ದಕ್ಕೆ, ನಿನ್ನ ಮನಸ್ಸು ನುಸಿದ್ದಕ್ಕೆ ಸಾರಿ. ನೀವು ಸಾರಿ ಕೇಳಬೇಡ್ರಿ, ನಾನು ನಿಮ್ಮನ್ನು ನಂಬ್ತೀನಿ. ನಿಮ್ಮನ್ನು ಕಂಡ್ರೆ ನನಗೂ ಭಾಳ ಇಷ್ಟ. ನನಗೂ ನಿನ್ನ ಕಂಡ್ರೆ ಇಷ್ಟ. ಇವತ್ತಿಂದನ ಇಬ್ರಿಗೂ ಹೊಸ ಜೀವನ ಚಲೋ ಆಗುತ್ತೆ. ಆಯ್ತಾ? ಇನ್ಯಾವತ್ತೂ ಕಣ್ಣೀರು ಹಾಕ್ಬಾರ್ದು. ಅಳು ನಿಂದ್ರಸ. ನಗು ನಗು. ನಕ್ರೆ ಎಷ್ಟು ಚಂದ ಕಾಣಿಸ್ತಿ. ಹುಣ್ಣಿಮೆ ಚಂದ್ರ ಕಂಡಂಗೆ ಕಾಣ್ತಿ. ಓ, ನಿಮಗೂ ಹೊಗಳಕ್ಕೆ ಬರುತ್ತಾ? ಬೇರೆದವರು ಹೆಂಡತಿಗೆ ವರ್ಣನೆ ಭಾಳ ಮಾಡ್ತಿರ್ಬೇಕು, ನನಗಿಷ್ಟೇ ವರ್ಣನೆ ಮಾಡಕ್ಕೆ ಬರೋದು. ಈಗ ಹೇಳು,
ಊರಿಗೆ ಹೋಗಿ ಪಂಚಮಿ ಮಾಡಕ್ಕೆ ಹ್ಞೂ ಅವಾಗಲೇ ಹತ್ಕೊಂತ ಹೋಗ್ತೀನಂದಿ. ಹೋರಿ ಇಲ್ಲ ನಾ ನಿಮ್ಮ ಕೂಡ ಇರ್ತೀನಿ. ನಾ ಎಲ್ಲಿ ಹೋಗಲ್ಲ, ನಿಮ್ಮ ಬಿಟ್ಟು ನಾ ಎಲ್ಲಿ ಹೋಗಲ್ಲ. ಕಾವೇರಿ ಐ ಲವ್ ಯು. ಸುಮ್ಮನೆ ಅದಿಲ್ಲ ಅಂದ್ರೆ ನೀ ನನ್ನ ಪ್ರೀತಿ ಮಾಡಲ್ಲನ? ನೀವೇನು ಹಂಗೆ ಸಲೀಸಾಗಿ ಹೇಳ್ಬಿಡ್ತೀರಿ. ಹೆಂಗೆ ಹೇಳೋದು? ಹೇಳು ಕಾವೇರಿ, ಎಷ್ಟು ನಾಚ್ಕೋತಿ ಹೇಳು. ಐ ಲವ್ ಯು ಟು.